ಹಾಯ್! ಫಸ್ಟ್ ಆಫ್ ಆಲ್ ಸಾರಿ ತುಂಬಾ ದಿನ ಆದ್ಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಏನಕ್ಕೆ ಗೊತ್ತಾ? ನಾನು ಹಬ್ಬಕ್ಕೆ ಅಂತ ಹೇಳಿ 2 ವಾರ ವರ್ಕ್ ಫ್ರಮ್ ಹೋಮ್ ರಿಕ್ವೆಸ್ಟ್ ಮಾಡಿದ್ದೆ. ಅದಾದ್ಮೇಲೆ ಹಬ್ಬ ಎಲ್ಲ ಮುಗಿಸ್ಕೊಂಡಿದ್ದ ಮಾರನೇ ದಿನಾನೇ ನಾನು ಅಂದ್ರೆ ಲೈಕ್ ಮಂಡೇಯಿಂದ ಆಫೀಸ್‌ಗೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟೆ. ಸೊ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಅಂದ್ರೆ ಎಡಿಟ್ ಮಾಡೋದಕ್ಕೆ ಟೈಮೇ ಸಿಗ್ತಾ ಇರ್ಲಿಲ್ಲ. ಅಷ್ಟು ಬ್ಯುಸಿಯಾಗಿ ಹೋಗಿದ್ದೆ. ಹಾಗಾಗಿ ಅಷ್ಟೇನೆ. ಕ್ಷಮಿಸ್ಬಿಡಿ ಆಯ್ತಾ? ಸೊ ಈ ವಿಡಿಯೋದಲ್ಲಿ ಏನ್ ಕಾಣಿಸ್ತಿದೆ ಅಂತ ಹೇಳಿದ್ರೆ ನಾವು ದಸರಾ ಹಬ್ಬ ಮಾಡ್ತೀವಿ ಅಂತ ಹೇಳದ್ನಲ್ಲ, ಅದಕ್ಕೆ ಪ್ರಿಪರೇಷನ್ಸ್ ಮಾಡ್ತಾ ಇದ್ವಿ. ನಾನು, ನಮ್ಮಪ್ಪ, ಅಮ್ಮ, ಅಜ್ಜಿ, ಅಕ್ಕ ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇದ್ವಿ. ಇಲ್ಲಿಗಾಗ್ಲೇ ನೀವು ಅಬ್ಸರ್ವ್ ಮಾಡಿರ್ಬೋದು ನಾನು ಹಬ್ಬಗಳಿಗೆ ಎಷ್ಟು ಪ್ರಿಫರೆನ್ಸ್ ಕೊಡ್ತೀನಿ, ಎಷ್ಟು ರೆಸ್ಪೆಕ್ಟ್ ಮಾಡ್ತೀನಿ ಅಂಡ್ ಎಷ್ಟು ಚೆನ್ನಾಗಿ ಹಬ್ಬ ಸೆಲೆಬ್ರೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿ. ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಅಜ್ಜಿನೂ ಹೇಳಿದ್ರಲ್ವಾ, ನಮ್ಮ ಮನೇಲಿ ನಾವೆಲ್ಲ ಹಬ್ಬಗಳು ಹೆಂಗ್ ಸೆಲೆಬ್ರೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳಿ. ನಮ್ಮ ಮನೇಲಿ ಅಂತಂದ್ರೆ ಅಪ್ಪನ ಮನೇಲಿ ಫಸ್ಟ್ ನಾನು ಸೆಲೆಬ್ರೇಟ್ ಮಾಡ್ತಿದ್ರಂತೆ. ಅಜ್ಜಿ ಮನೆ ಅಂದ್ರೆ ಅಮ್ಮನ ಮನೆಯಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ದಿದ್ದು ಲೈಕ್ ಅದ್ರ ಕತೆ ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ. ಮತ್ತೆ ನನಗೆ ಗೊತ್ತಿರೋದು ದಸರಾ ಹಬ್ಬ ಏನಕ್ಕೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಮಹಿಷಾಸುರನ ದೇವಿ ಕೊಂದಿದ್ದ ಕ್ಷಣ, ಮತ್ತೆ ರಾಮ ರಾವಣನ ಸೋಲ್ಸಿದ ದಿನ ವಿಜಯದಶಮಿ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಹಾಗೆ ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಎಷ್ಟು ಚೆನ್ನಾಗಿ ದಸರಾ ಸೆಲೆಬ್ರೇಟ್ ಮಾಡ್ತಾರೆ ನೀವೇ ಹೇಳಿ. ನಾನಂತೂ ಲಾಸ್ಟ್ ಇಯರ್ ಹೋಗಿದ್ದೆ. ಅಂದ್ರೆ ನಮ್ಮ ಅಕ್ಕ ಕರ್ಕೊಂಡು ಹೋಗಿದ್ರು. ಅಕ್ಕ, ಭಾವ ಮತ್ತೆ ಭಾವ ಅವ್ರ ತಮ್ಮ, ನಾನು 4 ಜನ ಹೋಗಿದ್ವಿ. ಇನ್‌ಫ್ಯಾಕ್ಟ್ ಇದೇ ಫಸ್ಟ್ ಟೈಮ್ ನಾನು ದಸರಾ ನೋಡಿದಿದ್ದು. ಅಂದ್ರೆ ಮೈಸೂರಲ್ಲಿ ದಸರಾ ಹಬ್ಬನ ಸೆಲೆಬ್ರೇಟ್ ಮಾಡಿದಿದ್ದು. ತುಂಬಾ ಚೆನ್ನಾಗಿತ್ತು. ಅಂದ್ರೆ ಫಸ್ಟ್ ಎಲ್ಲ ಟ್ಯಾಬ್ಲೋಸ್ ಹೋಗುತ್ತೆ. ಅಂದ್ರೆ ಪ್ರತಿಯೊಂದು ಜಿಲ್ಲೆಯದಕ್ಕೂ ಒಂದೊಂದು ಟ್ಯಾಬ್ಲೋಸ್ ಹೋಗುತ್ತೆ. ಅದರಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಒಂದು ಟ್ಯಾಬ್ಲೋ ಹೋಗಿತ್ತು. ಅದಂತೂ ನನಗೆ ಇನ್ನ ಕಣ್ಮುಂದೆ ನೆನಪಿದೆ ನನಗೆ. ಅದಾದ್ಮೇಲೆ ತಾಯಿ ಚಾಮುಂಡೇಶ್ವರಿ ಅವ್ರದ್ದು ಅಂಬಾರಿ ಹೊತ್ತಿದ್ದಂಥ ಕ್ಷಣ ಲೈಕ್ ನಾನು ಕಣ್ಣು ಮುಚ್ಕೊಂಡು ಬೇಡ್ಕೊಂಡು ಕಣ್ ಬಿಡೋ ಅಷ್ಟರಲ್ಲಿ ಅದು ಅಷ್ಟು ಸ್ಪೀಡಾಗಿ ಪಾಸ್ ಆಗ್ಬಿಟ್ಟಿತ್ತು. ಆದ್ರೂ ಇಟ್ ವಾಸ್ ಲೈಕ್ ವೆರಿ ಮೆಸ್ಮರೈಸಿಂಗ್ ಮೊಮೆಂಟ್ ಅನ್ನೋ ಥರ ಲೈಕ್ ಗೂಸ್ ಬಂಪ್ಸ್ ಎಲ್ಲ ಬಂದಿತ್ತು ಅದನ್ನ ನೋಡಿದಾಗ. ಅದಾದ್ಮೇಲೆ ಅಲ್ಲಿಂದ ನಾವು ಪಂಜಿನ ಕಯಾವತ್ ಮತ್ತೆ ಇನ್ನ ಲೈಕ್ ಬೈಕ್ ಶೋ ಇತ್ತು. ಮತ್ತೆ ಏನು ಹಾರ್ಸ್‌ಗಳ್ದು ಶೋ ಇತ್ತು. ತುಂಬಾ ಚೆನ್ನಾಗಿ ಡ್ರೋನ್ ಶೋ ಕೂಡ ಮಾಡಿದ್ರು. ಲೈಕ್ ಈ ವರ್ಷ ಇನ್ನ ಚೆನ್ನಾಗಿ ಮಾಡಿದ್ರಂತೆ. ಈ ವರ್ಷ ನಾವು ಹೋಗೋದಕ್ಕೆ ಆಗಿರ್ಲಿಲ್ಲ ಬಿಕಾಸ್ ನಮ್ಮ ಇಲ್ಲೇನೇ ಹಬ್ಬನ ಸೆಲೆಬ್ರೇಟ್ ಮಾಡ್ತಿದ್ವಲ್ಲ. ಲಾಸ್ಟ್ ಟೈಮ್ ಅಂದ್ರೆ ಹಬ್ಬಕ್ಕೂ ಮುಂಚೆನೇ ಸೆಲೆಬ್ರೇಟ್ ಮಾಡಿದ್ವಿ. ಹಾಗಾಗಿ ಹೋಗಿದ್ವಿ. ಆ್ಯಂಡ್ ಲೈಕ್ ಮೈಸೂರಲ್ಲಿ ನೀವಂತೂ ಒಂದ್ಸಲನಾದ್ರೂ ದಸರಾ ನೋಡಲೇಬೇಕು ಅಂತ ನಾನು ಪ್ರಿಫರ್ ಮಾಡ್ತೀನಿ. ಲೈಕ್ ಸಜೆಸ್ಟ್ ಮಾಡ್ತೀನಿ. ಅಷ್ಟು ಬ್ಯೂಟಿಫುಲ್ಲಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಹಾಗೆ ಇದು ಆಲ್ರೆಡಿ ನಾವು ಹಬ್ಬದೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ವಿ. ಮಾರನೇ ದಿನ ನಾವು ಹಬ್ಬ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮತ್ತೆ ನಮ್ಮ ಅತ್ತೆ ಮಾವ ಕೂಡ ಬಂದಿದ್ರು ಸೆಲೆಬ್ರೇಟ್ ಮಾಡೋದಕ್ಕೆ ನಮ್ಮ ಜೊತೆ. ಹಾಗೆ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದೆ ಅಲ್ವಾ, ನಾವು ಹಬ್ಬ ಹೇಗ್ ಮಾಡ್ತೀವಿ ಅಂತ ಹೇಳಿ. ಅಂದ್ರೆ ಒಂದು ದೇವಿ ಮಹಾತ್ಮೆ ಅಂತ ಹೇಳಿ ಒಂದು ಪುಸ್ತಕ ಇರುತ್ತೆ. ಅದರಲ್ಲಿ 18 ಅಧ್ಯಾಯಗಳಿರ್ತವೆ. ಅದರಲ್ಲಿ ಪ್ರತಿಯೊಂದು ಸಂಧಿಗೂ ಅಂದ್ರೆ ಪ್ರತಿಯೊಂದು ಅಧ್ಯಾಯಕ್ಕೂ ನೈವೇದ್ಯ ಮಾಡ್ಬೇಕಾಗತ್ತೆ. ಹಾಗೆ ನಮ್ಮ ಹಬ್ಬಗಳಲ್ಲಿ ಒಂದು ಕಾಮನ್ ಆಗಿ ಲೈಕ್ ಪೂಜೆ ಮಾಡಿದ್ಮೇಲೆ ಒಂದು ಆರತಿ ಹೇಳ್ತೀವಿ. ಜಯಮಂಗಳಂ ಅಂತ ಆರತಿ ಹೇಳಿ. ಸೊ ಆ ವಿಡಿಯೋನ ಇವಾಗ ಅಟ್ಯಾಚ್ ಮಾಡಿದ್ದೀನಿ. ಜಯತು ಜಗಜ್ಜನನಿ ಬಗಳಾಂಬಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಮಹಿಷಾಸುರನು ಅಷ್ಟಾದಿಕ್ಪಾಲಕರು ಪಟ್ಟಣಕ್ಕೆ ದೊರೆಯಾಗಿ ದೇವರ್ಗಳು ಕಷ್ಟ ಪರಿಹರಿಸೆನುತ ನಿಷ್ಠೆಯಿಂ ಮೊರೆ ಹಿಡಲು ಕುಟಿ ಮಹಿಷನ ಕೊಂದ ಮಹಾಲಕ್ಷ್ಮಿಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಜಯ ಜೇತು ಜಗಜ್ಜನನಿ ಬಗಳಾಂಬಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಹಿರಿಯ ಶುಂಭನು ತಾನು ಕಿರಿಯ ನಿಶುಂಭನು ಸುರನು ಬಾಧಿಸಲವನು ಮೊರೆ ಹಿಡುತ್ತೀರೆ. ದುರುಳ ದೈತ್ಯರ ಶಿರವ ಹರಿದು ಅರುಷವ ತಾಳ್ದ ಗುರುಚಿದಾನಂದ ಭಾರತಿ ದೇವಿಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಜಯ ಜಯತು ಜಗಜ್ಜನನಿ ಬಗಳಾಂಬಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಜಯ ನಮೋ ಪಾರ್ವತೀಪತಿ ಹರ 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 ಮಹಾದೇವ. ಸೊ ಹೀಗಿತ್ತು ನಮ್ಮ ಹಬ್ಬ. ಎಲ್ಲರೂ ಸೇರ್ಕೊಂಡು ಹಬ್ಬ ಸೆಲೆಬ್ರೇಟ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಮತ್ತೆ ನಾನು ವಿಡಿಯೋಸ್ ರೆಗ್ಯುಲರ್ ಆಗಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪ ಆಫೀಸಲ್ಲಿ ಬ್ಯುಸಿ ಇರೋದ್ರಿಂದ ನನಗೂ ಸ್ವಲ್ಪ ಕಷ್ಟ ಆಗ್ತಿದೆ. ಬಟ್ ಡೆಫಿನೆಟ್ಲಿ ಐ ವಿಲ್ ಟ್ರೈ ಟು ಪೋಸ್ಟ್ ರೆಗ್ಯುಲರ್ ವಿಡಿಯೋಸ್ ಆಯ್ತಾ? ಅಲ್ಲಿವರೆಗೂ ಬಾಯ್.